ಅಹಮದಾಬಾದ್ನಲ್ಲಿ ಫೈನಲ್ ಫೈಟ್ ನಡೀತಾ ಇದೆ ಆರ್ಸಿಬಿ ಹಾಗೂ PBKS ನಡುವೆ. ಹೈ ವೋಲ್ಟೇಜ್ ಕದನ ಇದು. ಅಹಮದಾಬಾದ್ನಲ್ಲಿ ಹೈ ವೋಲ್ಟೇಜ್ ಮಹಾಕಾಳಗ ಶುರುವಾಗಿದೆ. 4 ವಿಕೆಟ್ ಈಗಾಗಲೇ ಆರ್ಸಿಬಿದು ಹೋಗಿದೆ. ಆರ್ಸಿಬಿಗೆ ಆರಂಭಿಕ ಆಘಾತ ಎದುರಾಗಿದೆ. ಭಯಪಡುವಂಥ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಿದ್ದಾರೆ. ಚಾಂಪಿಯನ್ ಪಟ್ಟಕ್ಕಾಗಿ 2 ತಂಡಗಳ ಮೆಗಾ ಫೈಟ್ ನಡೀತಾ ಇದೆ. ವಿರಾಟ್ ಕೊಹ್ಲಿ 43ಕ್ಕೆ ರನ್ಔಟ್ ಆದರು. 43 ರನ್ಗೆ ಔಟ್ ಆದರು. ಸಾಲ್ಟ್ 16 ರನ್ಗೆ ಔಟ್ ಆಗಿದ್ದಾರೆ. ಮಯಾಂಕ್ 24 ರನ್ ಗಳಿಸಿದ್ರು. ರಜತ್ ಪಾಟಿದಾರ್ 24 ರನ್ಗೆ ಔಟ್ ಆಗಿದ್ದಾರೆ. ಅದಾದ ನಂತರ ಬಂದಿರೋದು ಜಿತೇಶ್ ಶರ್ಮಾ. ಆರ್ಸಿಬಿ ಈಗ ಒಂದು ಚೆನ್ನಾಗಿ ಬಂದಿದೆ. ಇಲ್ಲಿಯ ತನಕ ನೋಡ್ತಿದ್ರೆ ಆರಂಭದಲ್ಲಿ ಪವರ್ ಪ್ಲೇಲಿ 1 ವಿಕೆಟ್, 55ಕ್ಕೆ 1 ವಿಕೆಟ್ ಹೋಯಿತು. ಆರಂಭಿಕ ಆಘಾತ ಆಗಿತ್ತು. ಆದರೆ ಈಗ ಆರ್ಸಿಬಿ ಚೆನ್ನಾಗಿ ಆಡ್ತಾ ಇದೆ. ರಜತ್ ಪಾಟಿದಾರ್ ಬೇಗನೆ ವಿಕೆಟ್ ಆದ ನಂತರ ಜಿತೇಶ್ ಶರ್ಮಾ 8 ಬಾಲಿಗೆ 24 ರನ್ ಬಾರಿಸಿದ. ಹಂಗಾಗಿ ಹತ್ತತ್ರ 200 ಟಾರ್ಗೆಟ್ ಕೊಡುವಂತ ಸಾಧ್ಯತೆ ಇದೆ. ಅಹಮದಾಬಾದ್ನಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಕದನ 18 ವರ್ಷದ ಕನಸು 2 ಟೀಮ್ಗೆ ನನಸು ಆಗೋದಕ್ಕೆ ಸಾಧ್ಯತೆ. ಒನ್ ಟೀಮ್ ಅಂತೂ ಚಾಂಪಿಯನ್ ಆಗುತ್ತೆ, ಮೊದಲ ಟೀಮ್ ಆಗುತ್ತೆ. ಅಂದರೆ ಯಾವುದೋ ಒಂದು ಟೀಮು ಹೊಸ ಟೀಮ್ ಆಗುತ್ತೆ. ಆದರೆ ಆರ್ಸಿಬಿ ಆರಂಭದಲ್ಲಿ ಸ್ಟಾರ್ಟಿಂಗ್ ಇಂದ 15 ಓವರ್ ತನಕ ಆರ್ಸಿಬಿ ಕೈಯಲ್ಲಿ ಇರಲಿಲ್ಲ ಮ್ಯಾಚ್, ಅಂದರೆ ಕಂಟ್ರೋಲಲ್ಲಿ ಇತ್ತು. ಬಟ್ ಈಗ 16 ಓವರ್ ಆಗಿದೆ. ಈಗಾಗಲೇ ರನ್ ಚೆನ್ನಾಗಿ ಬರ್ತಾ ಇದೆ. ಹಂಗಾಗಿ ಆರ್ಸಿಬಿ ಈಗಾಗಲೇ 16.5 ಬಾಲ್ಗೆ 167ಕ್ಕೆ 5 ವಿಕೆಟ್. ಉಲ್ಟಾಸ್ ಬಾಲ್ಗೆ ಲಿವಿಂಗ್ಸ್ಟೋನ್ ಅವರು ಔಟ್ ಆಗಿದ್ದಾರೆ. ಇಲ್ಲಿಂದ ರನ್ ರೇಟ್ ಸರಿಯಾಗಿ ಮೇಂಟೈನ್ ಮಾಡಿದ್ರೆ 200 ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಆರ್ಸಿಬಿಯ ಕನಸು ಇದು, ಆರ್ಸಿಬಿ ಅಭಿಮಾನಿಗಳ ಕನಸು, 18 ವರ್ಷದ ಕನಸು. ಆರಂಭ ಚೆನ್ನಾಗಿ ಆಗಿಲ್ಲ ಅಂತಂದ್ರೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಮಾಡಬೇಕಾಗತ್ತೆ ಆರ್ಸಿಬಿ ಟೀಮ್. ಒಂದು ಒಳ್ಳೆಯ ಅವಕಾಶ ಇದೆ. ಲಿವಿಂಗ್ಸ್ಟೋನ್ ಫುಲ್ ಟಾಸ್ ಬಾಲಿಗೆ ಔಟ್ ಆಗಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರೆಷರ್ ಇರುತ್ತೆ. ಈಜಿ ಬಾಲ್, ಅದನ್ನು ಎಲ್ಲಿ ಬೇಕಾದರೂ ಹೊಡಿಬಹುದಾಗಿತ್ತು. ಗ್ರೌಂಡ್ ಆಚೆ 6 ಬಾರಿಸಬಹುದಾಗಿತ್ತು. ಬಟ್ ಅದನ್ನು ಮಿಸ್ ಮಾಡಿಕೊಂಡಿದ್ದಾರೆ ಲಿವಿಂಗ್ಸ್ಟೋನ್. ಹಂಗಾಗಿ ವಿಕೆಟನ್ನು ಒಪ್ಪಿಸಬೇಕಾಯಿತು ಆರ್ಸಿಬಿ ಆಟಗಾರ ಲಿವಿಂಗ್ಸ್ಟೋನ್. ಒಂದು ಒಳ್ಳೆಯ ರನ್ ಬರ್ತಾ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಅಹಮದಾಬಾದ್ನಲ್ಲಿ ಫೈನಲ್ ಕಾಳಗ ನಡೀತಾ ಇದೆ. ಇನ್ನು 3 ಓವರ್ ಬಾಕಿ ಇದೆ. 3 ಓವರಲ್ಲಿ 50 ರನ್ ಬಂದರೆ ಸಾಕು. ಒಂದು ಫೈಟ್ ಚೆನ್ನಾಗಿರುತ್ತೆ. ಯಾಕಂದರೆ ಹೈ ವೋಲ್ಟೇಜ್ ಕದನ ಇದು, ಫೈನಲ್ ಫೈಟ್ ಇರೋದ್ರಿಂದಾಗಿ ಒಂದು 200 ಮೇಲೆ ಹೋದರೆ ಚೆನ್ನಾಗಿರುತ್ತೆ. ಯಾಕಂದರೆ ಆರ್ಸಿಬಿಯ ಬೌಲಿಂಗ್ ಚೆನ್ನಾಗಿರೋದ್ರಿಂದಾಗಿ 200 ಸಾಕಂತ ಅನಿಸುತ್ತೆ ಈ ಪಿಚ್ಚಲ್ಲಿ. ಹಂಗಾಗಿ ಈಗ 5 ವಿಕೆಟ್ ಇನ್ನೂ ಕೈಯಲ್ಲಿ. ಶೇಫರ್ಡ್ ಇದ್ದಾರೆ, ಕೃಣಾಲ್ ಪಾಂಡ್ಯ ಇದ್ದಾರೆ. ಹಂಗಾಗಿ ಆಮೇಲೆ ಜಿತೇಶ್ ಶರ್ಮಾ ಕೂಡ ಚೆನ್ನಾಗಿ ಆಡ್ತಿರೋದ್ರಿಂದಾಗಿ ಇನ್ಮೇಲೆ ಒಂದು ಟಾರ್ಗೆಟ್ ಮಾಡಬೇಕಾಗತ್ತೆ. ಯಾರೇ ಬೌಲರ್ಸ್ ಇದ್ರೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ರನ್ ರೇಟ್ ಚೆನ್ನಾಗಾಗತ್ತೆ. ಹಂಗಾಗಿ ಉಳಿದಿರುವಂಥ 17-18 ಬಾಲ್ ಏನಿದೆಯಲ್ಲ, ಈ 18 ಬಾಲಲ್ಲಿ ಅಟ್ಲೀಸ್ಟ್ ಒಂದು 35ರಿಂದ 40 ರನ್ ಬಂತು ಅಂದರೆ 200 ದಾಟುತ್ತೆ. 200 ದಾಟಬಹುದು. ಯಾಕಂದರೆ ಇಲ್ಲಿಂದ ನೀವು ಒಂದು 35-40 ರನ್ ಬಂದರೆ 200 ಈಜಿ ಆಗುತ್ತೆ. ಹಂಗಾಗಿ ಅಲ್ಲಿಂದ ಪುಷಪ್ ಒಂದು 15ರಿಂದ 20 ರನ್ ಎಕ್ಸ್ಟ್ರಾ ಹೊಡಿಬೇಕಾಗತ್ತೆ. ಅದು ಆಗತ್ತಾ ಅನ್ನೋದು.